ಸಂಬಳದ ಜೊತೆ ಸೈಡ್ ಇನ್ಕಮ್, ಅದನ್ನು ನಾವು ನಮ್ಮ ಪರಿಭಾಷೆಯಲ್ಲಿ ಪ್ಯಾಸಿವ್ ಇನ್ಕಮ್ ಅಂತೀವಿ. ನೀವು ಮೂಲ ಕೆಲಸ ಮಾಡ್ತಿದ್ದೀರಿ, ಹಣ ಬರ್ತಿದೆ, ಸಂಸಾರ ನಡೀತಿದೆ, ಇನ್ನೊಂದು ಹಣನೂ ನಿಮಗೆ ಬೇಕು. ಆದರೆ ಹಣ ಬೇಕೇ ಬೇಕು ಅಂತ ಮಾಡಬೇಡಿ. ನಿಮ್ಮ ತನವನ್ನು ಗುರುತಿಸ್ಕೊಳ್ಳೋ ಅಂಥದ್ದನ್ನು ಅಲ್ಲಿ ಮಾರಕ್ಕೆ ಶುರು ಮಾಡಿ. ದುಡ್ಡು ನಿಮ್ಮಿಂದ ಬರುತ್ತೆ, ಅದಕ್ಕೆ ಬೇರೆ ದಾರಿ ಇಲ್ಲ. ನಿಮ್ಮ ಮೇನ್ ಪ್ರಾಡಕ್ಟ್ ಚೆನ್ನಾಗಿದ್ದಾಗ ಬೈ ಪ್ರಾಡಕ್ಟ್ ಇಟ್ ವಿಲ್ ಫಾಲೋ. ಒಂದು ಕಾಲ ಬರುತ್ತೆ ನಿಮ್ಮ ಮೇನ್ ಸೋರ್ಸ್ ಆಫ್ ಇನ್ಕಮ್ನು ಅದು ರಿಪ್ಲೇಸ್ ಮಾಡಿ ಇದೇ ಮೇನ್ ಸೋರ್ಸ್ ಆಫ್ ಇನ್ಕಮ್ಮು ಆಗುತ್ತೆ. ನಮಸ್ಕಾರ, ನಾನಂತರಂಗ ವಿತ್ ರಂಗಸ್ವಾಮಿ ಮೂಕನಹಳ್ಳಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲ ಪ್ರದೀಪ್. ಸೊ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋ ಹೊತ್ತು. ವೆಲ್ಕಮ್ ಸರ್. ನಮಸ್ಕಾರ. ನಮಸ್ಕಾರ. ಒಳ್ಳೆಯದಾಗಲಿ ಪ್ರದೀಪ್ ಅವರೇ. ಥ್ಯಾಂಕ್ ಯು ಸರ್. ಸಂಬಳ ಅನ್ನೋ ವಿಚಾರದಿಂದ ನಾವು ಶುರು ಮಾಡಿದ್ದೀವಿ ಈ ಸರಣಿಯನ್ನು. ಅಂದರೆ ಒಂದು ಮಂತ್ಲಿ ಇನ್ಕಮ್ ಬೇಕು, ಆದರೆ ಒಂದು ಉದ್ದಿಮೆಯನ್ನು ಕೂಡ ಶುರು ಮಾಡಬಹುದು, ಅಥವಾ ನಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅಂತ. ಆದರೆ ಇದೊಂದೇ ದಾರಿನ, ಅಥವಾ ಸಂಬಳ ಜೊತೆ ಒಂದು ಸೈಡ್ ಇನ್ಕಮ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಕೆಲವರಿಗೆ ಅಂತ? ಕೆಲವ್ರಿಗೆ ಅಂತಲ್ಲ, ಬಹಳಷ್ಟು ಜನರಿಗೆ ಅಂತಲೇ ನಾವು ಹೇಳ್ಬೋದು. ಯಾಕೆ ಗೊತ್ತಾ, ಎಲ್ರಿಗೂ ಮಾನಸಿಕ ಸಿದ್ಧತೆ ಏನಾದರೂ ಒಂದು ಉದ್ಯಮ ಮಾಡೋಕ್ಕೆ ಇರೋದಿಲ್ಲ. ಹಾಗಾದರೆ ಏನು ಮಾಡೋದು? ಅದಕ್ಕೆ ಪೂರಕವಾಗಿ ಒಂದು ಸ್ಟೆಪ್ ಅವ್ರು ತಗೋಬೋದು. ಏನಂತಂದರೆ ಅದು ಪರ್ಯಾಯ ಆದಾಯ ಮೂಲಗಳು ಅಂತ ನಾನು ಹೇಳ್ತೀನಿ. ಪ್ಯಾಸಿವ್ ಇನ್ಕಮ್ ಸೋರ್ಸಸ್ ಅಂತ. ಅಂದರೆ ಈಗ ನಾವು ಒಂದು ಉದ್ಯೋಗದಲ್ಲಿ ಇದ್ದೀವಿ, ಒಂದು ಕೆಲಸ ಮಾಡ್ತಿದ್ದೀವಿ. ನಮ್ಮಲ್ಲಿ ಒಂದು ಭಯ, ಅವ್ಯಕ್ತ ಭಯ ಇರುತ್ತೆ. ನಾನು ಕೆಲಸ ಮಾಡ್ತಿದ್ದೀನಿ, ತಿಂಗಳಿಗೆ ನನಗೆ ಬಂದುಬಿಡುತ್ತೆ, ಯಾಕಂದರೆ ನನಗೆ ಫ್ಯಾಮಿಲಿ ಇದೆ, ನನಗೊಂದು ಕಮಿಟ್ಮೆಂಟ್ ಇದೆ, ನಾನು ಬಾಡಿಗೆ ಕಟ್ಟಬೇಕು, ಮಕ್ಕಳು ಸ್ಕೂಲು ಫೀಸು ಪುಸ್ತಕ ಅಂತ ಇದೆ, ಅಪ್ಪ ಅಮ್ಮ ಇದ್ದಾರೆ, ಅವ್ರು ನನ್ನ ಮೇಲೆ ಡಿಪೆಂಡೆಂಟು, ಅವ್ರ ಆರೋಗ್ಯದ ಸಮಸ್ಯೆ, ಇದೆಲ್ಲ ಮಾಡಬೇಕು. ಈಗ ಕಮಿಟ್ಮೆಂಟ್ಗಳು ಜಾಸ್ತಿ ಆದಾಗ ನಿಮ್ಮದು ಒಂದು ಮೂಲ ಆದಾಯ ಕೆಲಸ ಅನ್ನೋದನ್ನು ಬಿಟ್ಟು ಸ್ವಂತ ಮಾಡೋದಕ್ಕೆ ಮನಸ್ಸು ಬರೋದೇ ಇಲ್ಲ. ಯಾಕಂದರೆ ಆ ಭಯನ ನಾನು ನಿರ್ಭಾವುಕನಾಗಿ, ಇಲ್ಲ ನೀವು ಅದು ಭಯ ಬಿಡದಿದ್ರೆ ಆಗೋದಿಲ್ಲ ಅಂತ ನಾನು ಹೇಳೋಕ್ಕಾಗೋದು ಇಲ್ಲ. ಇಂಪ್ರ್ಯಾಕ್ಟಿಕಲ್. ಎಕ್ಸಾಕ್ಟ್ಲಿ. ಯಾಕಂತಂದರೆ ನಾನು ಆ ಪರಿಸ್ಥಿತಿ ಇದ್ದಾಗ ಮಾತ್ರ ನನಗೆ ಅದರ ನೋವು ಒತ್ತಡ ಗೊತ್ತಾಗುತ್ತೆ. ಕೂತ್ಕೊಂಡು ಹೇಳೋದಕ್ಕೇನೋ ನಾವು 1000 ಹೇಳಬೇಕಿಲ್ಲ, ನೀವು ಟ್ರೈ ಮಾಡಬೇಕು, ಟ್ರೈ ಮಾಡ್ತಿದ್ರೆ ಆಗೋದೇ ಇಲ್ಲ, ಹಾಗೆ ಹೇಳೋದಕ್ಕೆ ಭಾಳ ಈಸಿ ಅಲ್ವಾ? ಆದರೆ ಪ್ರಾಕ್ಟಿಕಲ್ಲಾಗಿ ನೋಡಿದಾಗ ನಿಮ್ಮ ಕಮಿಟ್ಮೆಂಟು ನಿಮ್ಗೆ ಏನೇ ಆಗಲಿ, ತಿಂಗಳದ ಪ್ರಾರಂಭದ 7 ದಿನಗಳಲ್ಲಿ ನಿಮ್ಗೆ ಇಷ್ಟು ಬೇಕೇ ಬೇಕು, XYZ ಅಮೌಂಟು ಬೇಕೇ ಬೇಕು ಅನ್ನುತ್ತೆ. ಆ XYZ ಅಮೌಂಟನ್ನು ಈ ಕೆಲಸ ನಿಮಗೆ ತುಂಬಿ ಕೊಡ್ತಾ ಇದೆ. ಆದರೆ ನಿಮ್ಮಲ್ಲಿ ಒಂದು ಪ್ರಜ್ಞೆನೂ ಇದೆ. ಆ ಪ್ರಜ್ಞೆ ಹೇಳ್ತಿರುತ್ತೆ, ಇಲ್ಲ ದಿಸ್ ಈಸ್ ನಾಟ್ ಎನಫ್. ತುಡಿತ. ತುಡಿತ. ಅದು ನಾನು ಏನಾದರೂ ಮಾಡಬೇಕಲ್ಲ, ನಾನೇನಾದರೂ ಮಾಡಬೇಕು, ನಾನೇನೋ ಆಗಬೇಕು ಅನ್ನೋದು ಒಂದು ಇರುತ್ತೆ. ಆದರೆ ಈ ಕಮಿಟ್ಮೆಂಟು ಅದನ್ನು ಪೂರ್ಣ ಪ್ರಮಾಣವಾಗಿ ಇದರಿಂದ ಮುಕ್ತನಾಗಿ ಅದಕ್ಕೆ ಧುಮುಕೋಕ್ಕೂ ಬಿಡೋದಿಲ್ಲ. ನಾನು ಅದನ್ನು ಧುಮುಕ್ಬಿಡಿ ಅಂತಲೂ ಹೇಳೋಲ್ಲ. ಹಾಗಾಗಿ ಏನು ಮಾಡಬೇಕು? ನೀವು ಹೇಳಿದ್ರಲ್ಲ, ಸಂಬಳದ ಜೊತೆ ಸೈಡ್ ಇನ್ಕಮ್, ಅದ್ಭುತವಾದ ಪರಿಕಲ್ಪನೆ ಅದು. ಅದನ್ನು ನಾವು ನಮ್ಮ ಪರಿಭಾಷೆಯಲ್ಲಿ ಪ್ಯಾಸಿವ್ ಇನ್ಕಮ್ ಅಂತೀವಿ ಅಷ್ಟೇ, ಇನ್ನೇನಿಲ್ಲ. ಏನಪ್ಪ ಅಂತಂದರೆ, ನೀವು ಕೆಲಸ ಬಿಡಬೇಡಿ. ನೀವು ಪ್ರಾಯೋಗಿಕವಾಗಿ ವಾಟ್ ಯು ಆರ್ ಗುಡ್ ಅಟ್, ನಾನು ಮೊದಲನೇ ಎಪಿಸೋಡ್ಗಳಲ್ಲಿ ಹೇಳಿದಾಗೆ, ನಾನು ಯಾರು, ನನ್ನ ಗುಣಕ್ಕೆ ಅನುಗುಣವಾದ ಯಾವ ಸೇವೆಯನ್ನು ಅಥವಾ ಪದಾರ್ಥವನ್ನು ನಾನು ಮಾರಬಹುದು ಅಂತ ನೀವು ಯೋಚನೆ ಮಾಡಿ. ನೀವು ಅದು ಯೋಚನೆ ಮಾಡಿದಾಗ ಅದಕ್ಕೆ ತಕ್ಕನದನ್ನು ನೀವು ನಿಮ್ಮ ವರ್ಕಿಂಗ್ ಅವರ್ಸ್ ಇರ್ತದಲ್ಲ, ಅದಾದ ನಂತರದ 1 ಗಂಟೆ 2 ಗಂಟೆ 3 ಗಂಟೆ ಪ್ರಯತ್ನ ಮಾಡಿ. ಒಂದು ಸಣ್ಣ ಉದಾಹರಣೆ ಹೇಳಿ. ಟೆಸ್ಟಿಂಗ್ ದ ವಾಟರ್ಸ್. ಎಸ್. ನೀವು ನೀರೆಷ್ಟು ಆಳ ಇದೆ ಅಂತ ಇದು ಪರೀಕ್ಷೆ ಮಾಡ್ದಂಗೆ ಆಗುತ್ತೆ. ಇದರಲ್ಲಿ 2, ಒಂದು ಬರೀ ನೀರಿನ ಆಳ ಒಂದೇ ಅಲ್ಲ, ನಿಮ್ಮಲ್ಲಿ ಸತ್ವ ಇದೆಯಾ ಇಲ್ವಾ ಅಂತಲೂ ಗೊತ್ತಾಗುತ್ತೆ. ನೀರಿನ ಆಳ ಅಂತ ಹೇಳಿದ್ರೆ ಅಂತರಾಳ 2. ನೀರಿನ ಆಳ ಅಂತಂದರೆ ಮಾರ್ಕೆಟು ನಾನು ಕೊಟ್ಟಿದ್ದನ್ನು ಸ್ವೀಕಾರ ಮಾಡುತ್ತಾ ಅನ್ನೋ ಭಯ ಇರುತ್ತೆ. ನಾನು ಕೊಡೋ ಪದಾರ್ಥ ಸರಿಗಿದೆಯಾ, ನನ್ನಲ್ಲಿ ಸತ್ವ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. 2ಕ್ಕೂ ಉತ್ತರ ನೀವು ಇಲ್ಲಿ ಕಂಡಿಡ್ಕೋಬೋದು. ಆ ನಂತರದ ದಿನಗಳಲ್ಲಿ ಎಸ್ ಐ ಹ್ಯಾವ್ ದಟ್ ಎಕ್ಸ್ ಫ್ಯಾಕ್ಟರ್ ಅಂತ ನಿಮಗೂ ಅನಿಸಿ, ನಿಮ್ಮ ಪದಾರ್ಥನ ಸಮಾಜನೂ ಒಪ್ಕೊಂಡಿದ್ರೆ, ಮಾರ್ಕೆಟ್ ಒಪ್ಕೊಂಡಿದ್ರೆ, ನೀವು ಈ ಕೆಲಸ ಬಿಟ್ಟು ನೀವೇ ಬರ್ತೀರಾ, ನೀವು ಕಾಯೋದಿಲ್ಲ. ಅದು ಬಿಟ್ಬಿಟ್ಟು ನೀವೇ ಬಂದು ಇಲ್ಲಿ ಸೇರ್ಕೋತೀರಾ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಬ್ಬರು ಪ್ರೊಫೆಸರ್ ಇದ್ದಾರೆ, ಅವ್ರಿಗೆ ಈ ಬೇಕಿಂಗಲ್ಲಿ ತುಂಬ ಇಷ್ಟ. ಬೇಕ್ ಮಾಡೋದು, ತರಹಾವರಿ ಇದು ಏನು ಹೇಳ್ತಾರೆ, ಕೇಕುಗಳು, ಅದು ಈ ಥರದ್ದೆಲ್ಲ ಮಾಡೋದು, ಕುಕೀಸು, ಈ ಥರ ಮಾಡೋದು ಅವ್ರಿಗೆಲ್ಲ ಬಹಳ ಇಷ್ಟವಾದ್ದು. ಅವರು ಏನು ಮಾಡಿದ್ರು, ಸಾಯಂಕಾಲದ ಹೊತ್ತು, ಇದು ನಡೆದ ಘಟನೆ, ನಾನು ಸತ್ಯವಾದ ಘಟನೆ, ನಾನು ಹೆಸರುಗಳು ಹೇಳೋಕ್ಕಾಗಲ್ಲ, ಹಾಗಾಗಿ ಸುಮ್ಮನೆ ಕಥೆ ರೀತಿ ಹೇಳ್ತಾ ಇದ್ದೀನಿ. ಅವರು ಸಾಯಂಕಾಲ ಏನೂ ಮಾಡ್ತಿರಲಿಲ್ಲ. ಒಂದು ಪ್ರಸಿದ್ಧ ಹೋಟೆಲ್ ಇದೆ, ಆ ಹೋಟೆಲ್ ಮುಂದ್ಗಡೆ ಸಣ್ಣದೊಂದು ಒಂದು ಟೇಬಲ್ಲು ಸೆಟಪ್ ಮಾಡಿಬಿಟ್ಟು ಅವರೇ ನಿಂತ್ಕೊಳ್ಳೋರಲ್ಲಿ, ನಿಂತ್ಕೊಂಡು ಹೋಮ್ ಮೇಡ್
ಹೋಮ್ ಮೇಡ್ ಕುಕ್ಕೀಸ್, ಹೋಮ್ ಮೇಡ್ ಇದೇನಪ್ಪ Cakes. ಕೇಕ್ಸ್ ಹ್ಮ್. ಅಷ್ಟೇ ಹಾಕೋದು. ಅವ್ರು ಜಾಸ್ತಿ ಮಾಡ್ತಿಲ್ಲ. ಒಂದು ವೆರೈಟಿ, ಫಾರ್ ಎಕ್ಸಾಂಪಲ್ ವೆನಿಲಾ ಫ್ಲೇವರ್ ಅಂದ್ಕೊಳ್ಳಿ 4 ಇರುತ್ತೆ, ಚಾಕ್ಲೇಟ್ ಫ್ಲೇವರ್ದು ಒಂದು 4 ಇರುತ್ತೆ, ಸ್ಟ್ರಾಬೆರಿದು 2-3 ಆ ಥರ. ಜಾಸ್ತಿ ಇಲ್ಲ, ಎಲ್ಲ ಸೇರಿದ್ರು ಒಂದು 15-18 ಕೇಕ್ ಇರುತ್ತೆ, ಒಂದು 25-30 ಕುಕ್ಕೀಸ್ ಇರುತ್ತೆ. ಎಲ್ಲ ಸೇರಿದ್ರೆ ₹1000 ಆಗೋದಿಲ್ಲ, ಅಥವಾ ₹1,500 ಆಗೋದಿಲ್ಲ ಪ್ರಾಡಕ್ಟು. ಅದನ್ನು ಮಾರಿಯಿಂದ ಅವ್ರಿಗೆ ಒಂದು ₹400 ₹500 ಬರೋದಿಲ್ಲ. ಅದು ಅವರು ದುಡ್ಡುಗೋಸ್ಕರ ಮಾಡಿದ್ರು ಅನ್ನೋದಕ್ಕಿಂತ ನನಗೆ ಆನಂತರ ಅರಿವಾಗಿದ್ದು, ಶಿ ವಾಸ್ ಟೆಸ್ಟಿಂಗ್ ದ ವಾಟರ್, ಶಿ ವಾಸ್ ಟೆಸ್ಟಿಂಗ್ ಹರ್ ಪ್ರಾಡಕ್ಟ್, ಶಿ ವಾಸ್ ಟೆಸ್ಟಿಂಗ್ ಹರ್ ಸೆಲ್ಫ್. ವಾವ್. ಅದು 1 ವರ್ಷಗಳ ಕಾಲ ಅವರು ಮಾಡಿದ್ರು. ಈಗ ಅತ್ಯದ್ಭುತವಾದದ್ದು ಬೇಕ್ರಿ ನಡೆಸ್ಕೊಂಡಿದ್ದಾರೆ. ಅವರ ಪ್ರೊಫೆಸರ್ ಕೆಲಸ ಬಿಟ್ಟು ಇವಾಗ ಇದನ್ನೇ ಮಾಡ್ತಾ ಇದ್ದಾರೆ. ವಂಡರ್ಫುಲ್. ಸೊ ಇದು ಯಾಕೆ ಹೇಳಕ್ಕೆ ಹೋದೆ ಅಂತಂದರೆ, ಇದು ಸಿಂಪಲ್. ನೀವು ಅದನ್ನು ಪೂರ್ಣ ಪ್ರಮಾಣವಾಗಿ ಧುಮುಕಿ ಇಲ್ಲಿ ಅಂತ ಹೇಳೋದಿಲ್ಲ. ಈಗ ನಿಮಗೆ ಗೊತ್ತಿಲ್ಲ ನೀರಿನ ಆಳ ಆಗಲ್ಲ, ಗೊತ್ತಿಲ್ಲ ನಮ್ಮ ಕಾಲುಗಳಲ್ಲಿ, ಕೈಗಳಲ್ಲಿ, ತೋಳುಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಿಲ್ಲ. ಆ ಅಲೆಯ ವಿರುದ್ಧ ಈಜಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಆಗ ಏನು ಮಾಡಬೇಕು, ನಿಮಗೆ ಭದ್ರತೆ ಒದಗಿಸಿರುವಂತಹ, ಸೆಕ್ಯೂರಿಟಿ ಕೊಟ್ಟಿರುವಂತಹ ಮೂಲ ಕೆಲಸವನ್ನು ಒಟ್ಟಿಗೆ ಬಿಡುವಂಥ ಕೆಲಸ ಮಾಡೋದು ಬೇಡ. ಅದ್ರ ಜೊತೆಗೆ ಪುಟ್ ಅಪ್ ಸಿನ್ಸಿಯರ್ ಎಫರ್ಟ್ 2-3 ಅವರ್ಸ್ ಆಫ್ಟರ್ ದ ವರ್ಕಿಂಗ್ ಅವರ್ಸ್. ನಿಮ್ದು ಅದು ಏನಿದೆ ಈ ಕೆಲಸ ಮುಗಿಸಿದ ನಂತರ ಮಾಡಿ. ಮತ್ತೆ ಹೇಳ್ತೀನಿ, ಅದನ್ನು ದುಡ್ಡಿಗೋಸ್ಕರ ಮಾಡಬೇಡಿ. ಪ್ಯಾಷನ್, ನಿಮ್ಮ ಪ್ಯಾಷನ್ ಏನಿತ್ತಲ್ಲ ಅದು. ಇವಾಗ ನಾನು ಸುಮ್ಮನೆ ಹೇಳಿದೆ, ಅವ್ರು ಬೇಕ್ ಮಾಡ್ತಿದ್ರು, ನೀವು ಗಣಿತ ಪಾಠ ಹೇಳ್ಕೊಡಿ. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಏನಿದೆ ಅಂತ, ನಾನು ಅದನ್ನೇ ಹೇಳಿದೆ. ನಾನು ಹೇಳಿದ್ದು ಮಾಡಬೇಕು ಅಂತಲ್ಲ, ನಾನು ಸುಮ್ಮನೆ ಒಂದೆರಡು ಉದಾಹರಣೆ ಹೇಳಿದೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಹುಡುಗ ಇದ್ದಾನೆ, 32, ಆತ ಯೋಗ ಹೇಳ್ಕೊಡೋಂಥ ಹುಡುಗ. ಯೋಗ ಟೀಚ್ ಮಾಡ್ತಾನೆ ಆತ. ಕೆಲ್ಸಕ್ಕೆ ಹೋಗ್ತಾನೆ, ಬೆಳಿಗ್ಗೆ ಹೊತ್ತು ಯೋಗ ಟೀಚ್ ಮಾಡ್ತಾನೆ, ಸಾಯಂಕಾಲ ಆದಮೇಲೆ ಈಸ್ ಎ ಡಾಗ್ ಟ್ರೈನರ್. ಅವನಿಗೆ ನಾಯಿಗಳು ಕಂಡ್ರೆ ವಿಚಿತ್ರವಾದ ಪ್ರೇಮ. ಈ ಮನೆಗಳಲ್ಲಿ ಬೇರೆ ಬೇರೆ ತಳಿಗಳು ಅಗ್ರೆಸಿವ್ ನಾಯಿಗಳು ತಂದಿರ್ತಾನೆ, ಅದು ಲೀಡರ್ ಆಗಿಬಿಟ್ಟಿರುತ್ತೆ. ಮನೇಲಿ ಓನರು ಹಿಂದೆ ನಿಂತಿರ್ತಾನೆ, ನಾಯೇ ಲೀಡರ್ ಆಗಿರುತ್ತೆ, ಅದು ಕಂಟ್ರೋಲ್ ಮಾಡೋಕ್ಕಾಗ್ತಿರಲ್ಲ. ಇವನು ಅದನ್ನೆಲ್ಲ ಟೈಮ್ ಮಾಡ್ತಾನೆ. ಹೋಗಿ ಆ ನಾಯಿನ ಹಿಡಿತದಲ್ಲಿ ಇಟ್ಕೊಳ್ಳೋದು ಹೇಗೆ, ಅದ್ರ ಮನಸ್ಸು ಅರ್ಥಕೊಳ್ಳೋದು ಹೇಗೆ, ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಹೇಳ್ದಂಗೆ ಕೇಳಬೇಕು. ಹಂಗೆ ವಾರ 15 ದಿನ, ತಿಂಗಳು ಮನೆಯವ್ರಿಗೆ ಟ್ರೈನಿಂಗ್ ಕೊಡ್ತಾನೆ. ಅವನು ಡಾಗ್ನ ಟ್ರೈನ್ ಮಾಡ್ತಾನೆ. ಕಣ್ಣಲ್ಲಿ ನೋಡ್ಬಿಟ್ಟು ಸುಮ್ಮನೆ ಹಿಂಗಂದ್ರೆ ನಾಯಿ ಕೂತ್ಕೊಳ್ಳುತ್ತೆ. ಡಾಗ್ ಟ್ರೈನ್ ಮಾಡ್ತಾನೆ. ನನಗೆ ಆಶ್ಚರ್ಯ ಆಗೋಯ್ತು. ನಮ್ಮ ಮನೆ ಪಕ್ಕ ಒಂದು ನಾಯಿನ ಟ್ರೈನ್ ಮಾಡೋಕ್ಕೆ ಹುಡುಗ ಬಂದಿದ್ದ. ಆ ಹುಡುಗನ ಹಾಗೆ ಕರೆದು ಮಾತಾಡಿಸ್ದೆ, ಏನಪ್ಪ ನೀನೇನು ಮಾಡ್ತೀಯಾ ಅಂತ. ಆತ ಇವತ್ತಿನ ಗಿಗ್ಗೆಕ್ಕ ನಮಗೆ ಯಾವ ಮಟ್ಟದಲ್ಲಿ ಒತ್ಕೊಂಡಿದ್ದಾನೆ ಅಂತಂದರೆ, ನನಗೆ ಮಲ್ಟಿಪಲ್ ಇದು ವಿಚಾರಗಳಲ್ಲಿ ಆಸಕ್ತಿ ಅಂಕಲ್. ವಾವ್. ಹಾಗಾಗಿ ನಾನು ಈ ಥರ ಮಾಡ್ತೀನಿ. ನನಗೆ ಭಾಳ ಆಶ್ಚರ್ಯ ಆಯಿತು. ಏನಪ್ಪ ಮಾಡ್ತೀಯ ಅಂದರೆ, ಅವನು ನನ್ನ ಆರೋಗ್ಯನೂ ಇಂಪಾರ್ಟೆಂಟು. ಹಾಗಾಗಿ ನಾನು ತುಂಬ ಚೆನ್ನಾಗಿ ಯೋಗ ಕಲ್ತಿದ್ದೀನಿ, ಪತಂಜಲಿ ಯೋಗ ಶಿಕ್ಷಣ ಸಮಿತಿಗೆ ಹೋಗಿ. ಹಾಗಾಗಿ ಬೆಳಿಗ್ಗೆ ಹೊತ್ತು ಒಂದಷ್ಟು ಗ್ರೂಪ್ಗೆ ಮಾಡ್ತೀನಿ. ಯಾರಿಗೂ ಡಿಮಾಂಡ್ ಮಾಡಲ್ಲ, ಎಷ್ಟು ಕೊಡ್ತಾರೋ ಕೊಡಿ ಅಂತ ಹೇಳ್ತೀನಿ. ಔಟ್ ಆಫ್ ಪ್ಯಾಷನ್, ನನ್ನ ಆರೋಗ್ಯನೂ ಉಳಿಸ್ಕೋಬೇಕು, ನಾನು ಮಾಡ್ತೀನಿ. ದಿನ ಬೆಳಿಗ್ಗೆ 1 ಅವರ್ ಕಾರ್ಯನೂ ಆಯಿತು, ಸ್ವಕಾರ್ಯನೂ ಆಯಿತು, ಅದನ್ನು ಮಾಡ್ತಾನಂತೆ. ಆಮೇಲೆ ಬೇರೆ ಇನ್ನೇನೇನೋ ಕೆಲಸಗಳು ಮಾಡ್ತಾನೆ. ಸಾಯಂಕಾಲದ ಹೊತ್ತು ಡಾಗ್ ಟ್ರೈನಿಂಗು ಈ ಥರದ್ದನ್ನು ಮಾಡ್ತಾನೆ. ನನಗೆ ಆಶ್ಚರ್ಯ ಆಯಿತು, ಏನು ಈ ಥರ ಎಲ್ಲ ಉಂಟಾ ಅಂದರೆ. ನೋಡಿ, ಅವ್ರಿಗೆ 3-4 ಮೂಲಗಳಿಂದ ಹಣ ಬರೋಂಗೆ ಮಾಡ್ಕೊಂಡಿದ್ದಾರೆ. ಒಂದು ಸೋರ್ಸ್ ಇಲ್ಲ, 3-4 ಸೋರ್ಸಿಂದ ಹಣ ಬರುತ್ತೆ. ನೀವು ಸಂಬಳದ ಜೊತೆ ಸೈಡ್ ಇನ್ಕಮ್ ಅಂತ ಹೇಳಿದಾಗ, ಅಂದರೆ ಇದನ್ನು ಪ್ಯಾಷನ್ಗೋಸ್ಕರ ಮಾಡಿ, ದುಡ್ಡುಗೋಸ್ಕರ ಮಾಡಬೇಡಿ ಅಂತ ಹೇಳಿದ್ರಿ. ಆದರೆ ಕೆಲವರಿಗೆ ಒಂದು ಸಂಬಳ ಸಾಕಾಗಲ್ಲ, ಅವರು ಕೂಡ ಇದು ಮಾಡಬಾರ್ದ? ಮಾಡಬೇಕು. ನಾನು ಅದನ್ನೇ ಹೇಳಿದೆ ನೋಡಿ, ನಾನು ಅದನ್ನೇ ಆ ಸೂಕ್ಷ್ಮನ ಅರ್ಥ ಮಾಡ್ಕೊಳ್ಳಿ. ನೀವು ಮೂಲ ಆ ಕೆಲಸ ಮಾಡ್ತಿದ್ದೀರಿ, ಹಣ ಬರ್ತಿದೆ, ಸಂಸಾರ ನಡೀತಿದೆ. ಇನ್ನೊಂದು ಹಣನೂ ನಿಮಗೆ ಬೇಕು, ನಿಮ್ಗೆ ಅವಶ್ಯಕತೆ ಇದೆ. ಆದರೆ ಹಣ ಬೇಕೇ ಬೇಕು ಅಂತ ಮಾಡಬೇಡಿ. ಪ್ಯಾಷನ್, ನಿಮ್ಮ ಪದಾರ್ಥ, ನೀವು ನಿಮ್ಮ ತನವನ್ನು ಗುರುತಿಸ್ಕೊಳ್ಳೋ ಅಂಥದ್ದನ್ನು ಅಲ್ಲಿ ಮಾರಕ್ಕೆ ಶುರು ಮಾಡಿ. ದುಡ್ಡು ನಿಮ್ಮ ಹಿಂದೆ ಬರುತ್ತೆ, ಅದಕ್ಕೆ ಬೇರೆ ದಾರಿ ಇಲ್ಲ. ನಾನು ಹೇಳಿದ ಅರ್ಥ ಹಣ ಬೇಡ ಅಂತಲ್ಲ, ಹಣ ಬೈ ಪ್ರಾಡಕ್ಟ್ ಆಗಬೇಕು. ಮೇಯ್ನ್ ಪ್ರಾಡಕ್ಟು ನೀವು ನೀಡುವ ಸೇವೆ ಅಥವಾ ಪದಾರ್ಥ, ಅದು ಮುಖ್ಯ ಆಗಬೇಕು. ದಟ್ ಶುಡ್ ಸ್ಪೀಕ್ ಆನ್ ಬಿಹಾಫ್ ಆಫ್ ಯು. ದುಡ್ಡು ಬೈ ಪ್ರಾಡಕ್ಟು. ನಿಮ್ಮ ಮೇಯ್ನ್ ಪ್ರಾಡಕ್ಟ್ ಚೆನ್ನಾಗಿದ್ದಾಗ ಬೈ ಪ್ರಾಡಕ್ಟ್ ಇಟ್ ವಿಲ್ ಫಾಲೋ. ತನ್ನಿಂತಾನೇ ಬರುತ್ತೆ. ಕಬ್ಬಿನ ನೀವು ಹಿಂಡಿದಾಗ ಮೂಲ ಬರೋದು ಎಂಥದ್ದು, ಕಬ್ಬಿನ ರಸ, ಅದು ಮೂಲ ಪದಾರ್ಥ, ಮೇನ್ ಪ್ರಾಡಕ್ಟು. ಅದರಿಂದ ಬರುತ್ತಲ್ಲ ಕಬ್ಬಿನ ಜಲ್ಲೆಗಳಿರುತ್ತಲ್ಲ, ಅದು ಬೈ ಪ್ರಾಡಕ್ಟು. ಅದನ್ನು ಬೇರೆ ಬೇರೆ ಕೆಲಸಕ್ಕೆ ಎಷ್ಟಕ್ಕೆ ಉಪಯೋಗಿಸ್ಬೋದು. ಕಸದಿಂದ ರಸ, ಅದರಿಂದನೂ ಬೇರೆ ಏನೇನೋ ಮಾಡ್ಬೋದು. ಹಾಗೆ ಅದನ್ನು ನೋಡೋ ಪಾಯಿಂಟ್ ಆಫ್ ವ್ಯೂ ಇರಬೇಕು. ಎಕ್ಸಾಕ್ಟ್ಲಿ. ನೀವು ಮುಖ್ಯ ಪದಾರ್ಥ, ನಾನು ಹೇಳಿದ್ದು ಪ್ಯಾಷನ್ ಅಂದರೆ ನಿಮ್ಗೆ ಆಲ್ರೆಡಿ ಒಂದಿದೆ. ಈ ಪ್ಯಾಷನ್ಗೆ ಏನು ಮಾಡ್ತಿರಲ್ಲ, ಅದು ದುಡ್ಡು ಕೊಡುತ್ತೆ, ಐಡೆಂಟಿಟಿನೂ ಕೊಡುತ್ತೆ. ಒಂದು ಕಾಲ ಬರುತ್ತೆ ನಿಮ್ಮ ಮೇಯ್ನ್ ಸೋರ್ಸ್ ಆಫ್ ಇನ್ಕಮ್ನು ಅದು ರಿಪ್ಲೇಸ್ ಮಾಡಿ ಇದೇ ಮೇಯ್ನ್ ಸೋರ್ಸ್ ಆಫ್ ಇನ್ಕಮ್ಮು ಆಗುತ್ತೆ. ಯಾವಾಗ ಅಂದಾಗ ನೀವು ಅದಕ್ಕೆ ಜೀವ ತುಂಬಿದಾಗ, ಅದನ್ನೇ ಪ್ಯಾಷನ್ ಅನ್ನೋದು. ಏನು ಜೀವ ತುಂಬೋದು ಅಂದರೆ, ಇಫ್ ಯು ಆರ್ ಪ್ಯಾಷನೇಟ್ ಅಬೌಟ್ ಸಮಥಿಂಗ್, ಯು ಗಿವ್ 100%. ನಾನು ಯಾವತ್ತಿಗೂ ಹೇಳ್ತೀನಿ, ಇದೊಂದನ್ನು ಮಾತ್ರ ಅಂಡರ್ಲೈನ್ ಮಾಡಿ ಇಟ್ಕೊಳ್ಳಿ.
ಜೀವನದಲ್ಲಿ ಯಾವತ್ತೂ ಇದಕ್ಕೆ ಏನು ಹೇಳ್ತಾರೆ, ಹುಚ್ಚು ಸ್ಪರ್ಧೆಗೆ ಬೀಳಬೇಡಿ. ನಾನು ನಂಬರ್ 1 ಆಗಬೇಕು, ನಂಬರ್ 2 ಆಗಬೇಕು, ನಾನು ಟಾಪಲ್ಲಿ ಇರಬೇಕು. ಇದು ಹುಚ್ಚಾಟ, ಇದು ಬೇಡಲೇ ಬೇಡ. ಆಸ್ಕ್ ಯುವರ್ ಸೆಲ್ಫ್, ನಾನು ನನ್ನ 100% ಕೊಟ್ಟಿದ್ದೀನಾ? ರೈಟ್. ಅಷ್ಟೇ ಬೇಕಾಗಿರೋದು. ಇಫ್ ದಟ್ ಬಾಕ್ಸ್ ಇದೆಯಲ್ಲ, ಎಸ್ ಅಂತ ಟಿಕ್ ಆಯಿತು ಅಂದರೆ ಮಿಕ್ಕಿದೆಲ್ಲ ಫಾಲೋ ಆಗುತ್ತೆ. ಮತ್ತು ಇನ್ನೊಂದು, ಈಗ ಸಂಬಳದ ಜೊತೆ ಸೈಡ್ ಇನ್ಕಮ್ ಅಂದರೆ ನಮ್ಮ ಮುಖ್ಯವಾಗಿರುವಂಥದ್ದು ಎಲ್ಲೊಂದು ಕಡೆ ಫುಲ್ ಟೈಮ್ ಕೆಲಸ ಮಾಡ್ತೀವಿ. ಎಕ್ಸಾಕ್ಟ್ಲಿ, ಮಾಡಲೇಬೇಕು. ಯಾಕಂದರೆ ನಾನು ಹೇಳಿದ್ನಲ್ಲ, ಎಷ್ಟೊಂದು ಕಮಿಟ್ಮೆಂಟ್ ಇರುತ್ತೆ, ಬಿಡೋಕ್ಕಾಗೋದಿಲ್ಲ. ಹೌದು. ಆದರೆ ಇನ್ನೊಂದು ಪ್ರಶ್ನೆ, ಇದೀಗ ಲೆಟ್ಸ್ ಕೀಪ್ ಇಟ್ ಆಸ್ ದ ಅಂದರೆ ಕೊನೆಯ ಇದು, ಬಟ್ ತುಂಬ ಮುಖ್ಯವಾದ ಏನು ಅಂತಂದರೆ, ಇಲ್ಲಿ ಒಂದು ಪ್ರಶ್ನೆ ಏನು ಬರೋದು ಅಂತಂದರೆ, ಅಲ್ಲಿಯ ಕೆಲಸಕ್ಕೆ ಒಂದು ಕಾಂಪ್ರಮೈಸ್ ಆಗೋದು, ಇನ್ನೊಂದು ಅಲ್ಲಿದಕ್ಕೆ ಒಂದು ರೀತಿಯಲ್ಲಿ ಇದರಿಂದ ಏನಾದರೂ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆ ಥರದ್ದು ಮಾಡಬಾರ್ದು. ಮೂನ್ ಲೈಟ್ ಏನೋ ಹೇಳ್ತಾರೆ, ತಪ್ಪು, ಅದು ಮಾಡಬಾರ್ದು. ಎಥಿಕ್ಸ್ ತುಂಬ ಇಂಪಾರ್ಟೆಂಟು ಜೀವನದಲ್ಲಿ. ಈಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇವತ್ತು ನಾನೊಂದು ಸಣ್ಣ ಪ್ರಯೋಗ ಮಾಡಿದೆ. ಏನು ಪ್ರಯೋಗ ಮಾಡಿದೆ ಅಂತಂದರೆ, ನಾನು ನನ್ನ ಫ್ರೆಂಡ್ ಜೊತೆ ಇವತ್ತು ಕಾರ್ ಪೂಲಿಂಗಲ್ಲಿ ಬಂದೆ. ಅಲ್ಲಿ ಇಳಿದು ಅಲ್ಲಿಂದ ಒಂದು ಆಟೋ ತೊಗೊಳ್ಳೋಣ, ಓಲಾನು ಉಪಯೋಗಿಸ್ಬಾರ್ದು, ಊಬರು ಉಪಯೋಗಿಸ್ಬಾರ್ದು. ನಾನು ಇವತ್ತು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋನಿದ್ದೀನಿ. ಅದು ಪೋಸ್ಟ್ ಮಾಡಿದ ತಕ್ಷಣ ಅದು ವೈರಲ್ ಆಗುತ್ತೆ, ಅದು ನನಗೆ ಗೊತ್ತು. ನನಗೆ ಜನರ ಮನಸ್ಸಿನ ನಾಡಿ ಮಿಡಿತ ನನಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ನಾನು ಆ ತಳಮಟ್ಟದಿಂದ ಬಂದಿರೋದ್ರಿಂದ ನಾನು ಯಾವಾಗಲೂ ಪ್ರಯೋಗ ಮಾಡ್ಕೋತಾ ಇರ್ತೀನಿ, ನನ್ನ ಮೇಲೆ ನಾನೇ ಪ್ರಯೋಗ ಮಾಡ್ಕೋತಾ ಇರ್ತೀನಿ. ಇವತ್ತೊಂದು ಪ್ರಯೋಗ ಮಾಡಿಕೊಂಡೆ. ಏನಪ್ಪ ಪ್ರಯೋಗ ಅಂದರೆ, ಓಲನ್ನು ತೊಗೋಬಾರ್ದು, ಊಬರು ತೊಗೋಬಾರ್ದು, ಜನನ ಹೋಗಿ ಮಾತಾಡಿಸಿ ಬರ್ತೀಯಪ್ಪ ಅಂತ ಕೇಳಿಬಿಟ್ಟು ಹೋಗಬೇಕು ಅನ್ನೋದು, ಆ ಪ್ರಯೋಗ ಮಾಡಬೇಕು ಅಂತ ಇವತ್ತು ನಾನು ಡಿಸೈಡ್ ಮಾಡಿಕೊಂಡೆ. ಯಾಕೆ ಈ ಥರ ಮಾಡ್ತೀನಿ ಅಂತಂದರೆ, ನಾವು ಬಸ್ಸಲ್ಲಿ ಓಡಾಡ್ತಿರ್ತೀವಿ. ಆಟೋದಲ್ಲಿ ಬಂದಿದ ತಕ್ಷಣ ಬಸ್ನಲ್ಲಿರೋರ್ದು ಸಮಸ್ಯೆಗಳು ನಮ್ಗೆ ಗೊತ್ತಾಗೋದಿಲ್ಲ. ಆಟೋದಲ್ಲಿ ಓಡಾಡ್ತಿದ್ದವರು ಕಾರಲ್ಲಿ ಓಡಾಡೋಕ್ಕೆ ಶುರು ಮಾಡ್ತೀವಿ, AC ಹಾಕ್ಕೊಂಡ್ಬಿಡ್ತೀವಿ. ನಮಗೆ ಆಟೋದಲ್ಲಿ ಓಡಾಡೋರ ಸಮಸ್ಯೆ ಗೊತ್ತಾಗೋದಿಲ್ಲ. ನಾವು ಕಾರನ್ನು ಬಿಟ್ಟು ನಾವು ಏರೋಪ್ಲೇನಿಗೆ ಬರ್ತೀವಿ, ನಮ್ಮ ಕಾರಲ್ಲಿರೋರ ಸಮಸ್ಯೆ ಗೊತ್ತಾಗೋದಿಲ್ಲ. ನಾವು ಸಮಾಜದಿಂದ ದೂರ ಆಗ್ತಾ ಹೋಗ್ತೀವಿ. ಮನುಷ್ಯ ಬೆಳೆದಷ್ಟು ನೆಲದ ಜನರ ಜೊತೆಗೆ ಬಾಂಧವ್ಯನ ಗಟ್ಟಿಯಾಗಿ ಇಟ್ಕೋಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾನೊಂದು ಪ್ರಯೋಗ ಮಾಡಿಕೊಂಡೆ. ಏನು ಪ್ರಯೋಗ ಮಾಡಿದೆ ಅಂದರೆ, ಈ ಥರ ಜನನ್ನ ಕೇಳ್ತಾ ಹೋಗೋದು. ಏನು ಅಂತ 10 ಜನ 250 ಕೊಡು, 300 ಕೊಡು ಹಿಂಗೆ ಹೇಳಿದ್ರೆ ಹೊರತು ಮೀಟ್ರ್ ಹಾಕೋಕ್ಕೆ ಯಾರೂ ಒಪ್ಪಲಿಲ್ಲ. ಕೊನೆಗೆ ಒಬ್ಬರು ಆನಂದ್ ಅಂತ, ಅವ್ರದ್ದು ಫೋಟೋನು ತೆಗೆದಿಟ್ಕೊಂಡಿದ್ದೀನಿ. ಐ ಆಮ್ ಅಬೌಟ್ ಟು ಪೋಸ್ಟ್ ಅಬೌಟ್ ಹಿಮ್. ಸೊ ಅವ್ರು ಹೇಳಿದ್ರು, ಅವ್ರೇನು ಮಾತಾಡಲಿಲ್ಲ, ಮೀಟ್ರ್ ಹಾಕಿದ್ರು. ನಾನು ದಾರಿಲಿ ಬರ್ತಾ ಕೇಳ್ಕೊಂಬಂದೆ, ಏನು ನಿಮ್ಮದೇನು ಕತೆ ಏನು ಅಂತ. ನೋಡಿ, ನಿಮಗೆ ಒಂದು ಬಾಂಧವ್ಯ ಬೆಳೀತಾ ಹೋಗುತ್ತೆ. ಯಾಕೆ ಕತೆ ಹೇಳ್ತೀನಿ, ನಾನು ನಿಮ್ಗೆ ಆಮೇಲೆ ಲಿಂಕ್ ಮಾಡ್ತೀನಿ. ಸೊ ಅವ್ರು ಹೇಳಿದ್ರು, ನೋಡಿ ಸರ್, ಮೊದಲು 350 ರೂಪಾಯಿ ಕೊಟ್ಬಿಟ್ರೆ ಗ್ಯಾಸ್ ತುಂಬಿಸ್ಬಿಡ್ತಾ ಇದ್ದೆ. 1300ರಿಂದ 1400 ರೂಪಾಯಿ ತನಕ ನಾನು ಮಾಡ್ಕೋತಾ ಇದ್ದೆ ಒಂದು ದಿನಕ್ಕೆ. ಅದರಲ್ಲೂ ಒಂದು 300 ರೂಪಾಯಿ ಅದಕ್ಕೆ ಇದಕ್ಕೆ ಖರ್ಚಿಗೆ ಎತ್ತಿಟ್ರು, ವೇರ್ ಆ್ಯಂಡ್ ಟೈರ್ಗೆ ಅದಕ್ಕೆ ಮೇಂಟೆನೆನ್ಸ್ಗೆ ಎತ್ತಿಟ್ರು 700-800 ರೂಪಾಯಿ ನಂದಲ್ಲ ಅಂತ ನನಗೆ ಒಂದು ಲಾಭ ಆಗ್ತಾ ಇತ್ತು. 600-700 ರೂಪಾಯಿ ಆಗ್ತಿತ್ತು. ಇವತ್ತೇನಾಗಿದೆ, 350 ಜಾಗದಲ್ಲಿ 550ರಿಂದ 600 ರೂಪಾಯಿ ಡಬ್ಬಲ್ಲು ನಾನು ಕಟ್ಟಬೇಕಾಗಿದೆ, ಗ್ಯಾಸ್ ತುಂಬಿಸ್ಬೇಕಾಗಿದೆ. ಆದರೆ ಅಷ್ಟೇ ಬರೋದು, 1300-1400 ಆಗುತ್ತೆ. ಈ ಥರ ಆಗೋಗಿದೆ ಪರಿಸ್ಥಿತಿ. ಹೀಗಾಗಿ ಜನ ಎಲ್ಲ ಬಾಯಿಗೆ ಬಂದಂಗೆ ಕೇಳ್ತಾ ಇದ್ದಾರೆ. ಬಟ್ ನಾವೇನೂ ಮಾಡೋಕ್ಕಾಗಲ್ಲ, ಮೀಟ್ರೇ ಹಾಕಬೇಕಲ್ವಾ ಅಂತ ಹೇಳಿದೆ. ಯಾತಕ್ಕೆ ಈ ಕತೆ ಹೇಳಿದೆ, ನನಗೆ ಭಾಳ ಇಷ್ಟ ಆಯಿತು. ನನಗಾಗಿದ್ದು 160 ರೂಪಾಯಿ. ಆದ್ದರಿಂದ ನಾನು 200 ರೂಪಾಯಿ ಕೊಟ್ಬಿಟ್ಟು ಬಂದೆ. 40 ರೂಪಾಯಿ ಜಾಸ್ತಿನೇ ಕೊಟ್ಟೆ. ನನಗೆ ಅಲ್ಲಿ ಡಿಮಾಂಡ್ ಮಾಡಿದ್ದು ಅಷ್ಟೇ, 200 ಕೊಡಿ 250 ಕೊಡಿ ಅಂತ ಕೇಳಿದರು. ನಾನು ಒಪ್ಪಲಿಲ್ಲ. ಈತ 160 ಕೇಳಿದ್ದು. ನಾನು ಅವ್ರಿಗೆ ಬಂದಿದ್ದು ಮೀಟ್ರು 200 ರೂಪಾಯಿ ಕೊಟ್ಟೆ. ಅರ್ಥ ಇಷ್ಟೇ, ಮನುಷ್ಯನಿಗೆ ಎಥಿಕ್ಸು ತುಂಬ ಮುಖ್ಯ. ನೀವು ಹೇಳಿದ್ರಲ್ಲ, ಮೂನ್ ಲೈಟಿಂಗ್ ಮಾಡೋದು, ಇನ್ನೊಂದು ಮಾಡಬಾರ್ದು. ಮನುಷ್ಯನಿಗೆ ಎಥಿಕ್ಸ್ ಇದ್ದರೆ ನೋಡಿ, ಅವ್ರು ಕೇಳಲಿಲ್ಲ, ನಾನೇ ಜಾಸ್ತಿ ಕೊಟ್ಟೆ. ದೇವರಾಣೆ ಹೇಳ್ತೀನಿ, ಪ್ರಕೃತಿ ರಿವಾರ್ಡ್ ಮಾಡೇ ಮಾಡುತ್ತೆ. ಪ್ರಕೃತಿ ನಿಮಗೆ ರಿವಾರ್ಡ್ ಮಾಡೇ ಮಾಡುತ್ತೆ. ನೀವು ಸರಿಗಿರಬೇಕು. ನೀವು ಸರಿಗಿದ್ರೆ ಪ್ರಕೃತಿ ರಿವಾರ್ಡ್ ಮಾಡುತ್ತೆ. ದ ಯೂನಿವರ್ಸ್ ವಿಲ್ ಕಾನ್ಸ್ಪೈರ್ ಟು ಡೂ ಸಮಥಿಂಗ್ ಗುಡ್ ಟು ಯು. ನಾನು ಪ್ರತಿ ಸರಿ ಒತ್ತಿ ಹೇಳ್ತೀನಿ, ನನ್ನ ಜೀವನ ನನ್ನ ಉದಾಹರಣೆ. ನಾನು ಯಾರ್ಯಾರ್ದೋ ಕೊಟ್ಕೊಳ್ಳೋದಿಲ್ಲ. ನನಗೇನೂ ಇಲ್ಲದೆ ನನಗೇನೋ ಒಂದು ಮಟ್ಟಕ್ಕೆ ಬರೋಕ್ಕೆ ಕಾರಣ ಆಗಿದ್ದಷ್ಟೇ. ನೀವು ಎಥಿಕ್ಸ್ ಮಾತ್ರ ಯಾವತ್ತೂ ಬಿಡೋ ಹಾಗಿಲ್ಲ. ನಾನು ಅದಕ್ಕೆ ಹೇಳಿದ್ದು, ನೀವು ಆ ಮಾಡೋ ಕೆಲಸನೂ ಅದನ್ನು ಪ್ಯಾಷನಿಂದ ಮಾಡಿ, ದುಡ್ಡಿಗೆ ಅಂತ ಮಾಡಬೇಡಿ. ನೀವು ದುಡ್ಡಿಗೆ ಅಂತ ಮಾಡಿದ್ರೆ ಅದು ನೆರಳಿದ್ದ ಹಾಗೆ. ನಿಮ್ಮ ನೆರಳನ್ನು ನೀವು ಹಿಡಿಯೋಕ್ಕಾಗುತ್ತಾ? ನೀವು ಯಾವಾಗ ಆತ್ಮವಿಶ್ವಾಸದಿಂದ ನಡೀತಾ ಹೋಗ್ತೀರಿ, ನೆರಳು ನಿಮ್ಮ ಹಿಂದೆನೇ ಬರುತ್ತೆ. ನೀವು ನೆರಳು ಹಿಡಿಯೋಕ್ಕೆ ಹೋದರೆ ಎಷ್ಟು ಪ್ರಯತ್ನ ಪಟ್ಟರೂ ನಿಮ್ಮ ನೆರಳನ್ನು ನೀವು ಹಿಡಿಯೋಕ್ಕಾಗೋದಿಲ್ಲ. ದುಡ್ಡು ಹಾಗೆ, ಯಶಸ್ಸು ಹಾಗೆ, ಕೀರ್ತಿ ಅನ್ನೋದು ಹಾಗೆ. ಹಾಗಾಗಿ ನೀವು ನಿಮ್ಮ ಕೆಲಸ ಮಾಡಿ, ಎಥಿಕ್ಸ್ ಬಿಡಬೇಡಿ. ಜನ ಹೇಳ್ತಾರೆ, ಇವತ್ತು ವರ್ಲ್ಡ್ ಪೂರ್ತಿ ಗಬ್ಬಾಗೋಗಿದೆ, ನಾವು ನಿಯತ್ತಾಗಿದ್ದವ್ರಿಗೆ ಕಾಲ ಅಲ್ಲ, ಎಲ್ಲ ಬೊಗಳೆ ಮಾತುಗಳು. ನೀವು ನಿಯತ್ತಾಗಿದ್ದು ನೋಡಿ. ನೀವು ಯಾಕೆ ಜಗತ್ತಿನ ಮಾತು ಕೇಳ್ತೀರಾ? ನಿಮ್ಮ ಮನಸ್ಸಿನ ಮಾತು ಕೇಳಿ. ನೀವು ನಿಯತ್ತಾಗಿದ್ದು ನೋಡಿ.
ಪ್ರಕೃತಿ ಏನಿದೆ ಇಟ್ ವಿಲ್ ಡೆಫಿನೆಟ್ಲಿ ರಿವಾರ್ಡ್ ಯು. ಮತ್ತೆ ಅಂತರಂಗಕ್ಕೆ ಬರುತ್ತೆ. ನಮ್ಮ ಖಂಡಿತ. ಸರಣಿಯ ಹೆಸರು ಕೂಡ ಅದಕ್ಕೋಸ್ಕರನೇ ಹಾಗೆ ಇಟ್ಟಿದ್ದೀವಿ ಅಂತ ಅನಿಸುತ್ತೆ. ಸೊ ನಾನಾಂತರಂಗದ ಈ ನಿಮ್ಮ ಅಂತರಂಗದ ಮಾತಿನ ಜೊತೆ ನಾವು ಈ ಸಂಚಿಕೆಯನ್ನು ಮುಗಿಸೋಣ ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಸೊ ಈ ಸಂಚಿಕೆ ನಿಮ್ಮ ಅಂತರಂಗದಲ್ಲಿ ಒಂದು ಹೊಸ ಜಾಗೃತಿಯನ್ನು ಮೂಡಿಸಿದ್ರೆ, ಇನ್ನಷ್ಟು ಒಂದು ಪ್ಯಾಷನನ್ನು ಎಬ್ಬಿಸಿದ್ರೆ, ಹಾಗೆ ಎಥಿಕ್ಸನ್ನು ಎತ್ತಿಕ್ಕಿ ನಿಮ್ಮ ಜೀವನ ನಡೆಸಬೇಡಿ ಅಂತ ಹೇಗೆ ಅವರು ಹೇಳಿದ್ರು, ಅದನ್ನು ನಮ್ಮ ಜೀವನದಲ್ಲಿ ನಡೆಸ್ತಾ ನಿಮ್ಮದೇ ಆದಂಥ ಒಂದು ಸೈಡ್ ಇನ್ಕಮನ್ನು ಶುರು ಮಾಡಿ ಅದೇ ನಿಮ್ಮ ಮುಖ್ಯ ಇನ್ಕಮ್ ಆಗಿ ಬೆಳೆದ್ರೆ ಅದು ನಮ್ಮ ಈ ಪ್ರಯತ್ನವನ್ನು ಸಾರ್ಥಕ ಮಾಡುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಸಿಗ್ತೀವಿ. ಬೆಳಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗಾಗಿ ನಿರಂತರವಾಗಿ ಮಾಹಿತಿ, ಮನರಂಜನೆಯ ಸರಣಿ ಮುಂದುವರಿಯುತ್ತೆ. ನಮಸ್ಕಾರ.